ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಉಸಿರಾಟದ ಬಗ್ಗೆ, ಉಸಿರಾಟದ ಸಮಸ್ಯೆ ಇರುತ್ತಲ್ಲ ಅಂಥವ್ರಿಗೆ ಹೇಗೆ ಉಸಿರಾಟ ಮಾಡಿದ್ರೆ, ಉಸಿರಾಟದ ಕ್ರಿಯೆ ಚೆನ್ನಾಗಿ ಮಾಡಿದ್ರೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ತೋರಿಸೋಣ. ಈಗ ಇದು ಚಳಿಗಾಲ ಶುರುವಾಗಿದೆ ಅಲ್ವಾ, ಎಲ್ರಿಗೂ ಎಂಥವ್ರಿಗಾಗಲಿ ಶೀತ, ನೆಗಡಿ, ಕೆಮ್ಮು ಇದ್ದೇ ಇರುತ್ತೆ. ಮತ್ತು ಅಸ್ತಮಾ ಪೇಷಂಟ್ಗಳಿಗಂತೂ ಈ ಚಳಿಗಾಲದಲ್ಲಿ ತುಂಬ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಮಸ್ಯೆಗಳು. ಅದರಿಂದ ಈ ಕೆಲವೊಂದೆರಡು ಆಸನಗಳು ತೋರಿಸ್ತೀನಿ. ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೀವು ಮಾಡಿ ಅನುಭವಿಸಿ ಆಮೇಲೆ ತಿಳಿಸಿ ಎಷ್ಟೆಷ್ಟು ಉಪಯೋಗ ಆಯಿತು, ಯಾವ ರೀತಿ ನಿಮ್ಗೆ ಅನುಕೂಲ ಆಯಿತು ಅಂಥೇಳಿ. ಈಗ ನೋಡಿ, ಮುಂದಕ್ಕೆ ತೊಗೋಬೇಕು ಕೈ, ಹೀಗೆ ಉಸಿರು ತೊಗೊಳ್ತಾ ನಿಧಾನ ಕೈಯನ್ನು ಹೀಗೆ ಪಕ್ಕಕ್ಕೆ ತೊಗೋಬೇಕು, ಹೀಗೆ ನಿಧಾನಕ್ಕೆ ತೊಗೋಬೇಕು. ಮತ್ತು ಉಸಿರು ಬಿಡ್ತಾ ನಿಧಾನ ಕೈಯನ್ನು ಹೀಗೆ ಮುಂದಕ್ಕೆ ತೊಗೋಬೇಕು. ಬಿಗಿನಿಂಗಲ್ಲಿ ನಿಮಗೆ ಉಸಿರು ತೊಗೊಳೋದು ಬಿಡೋದು ಅಭ್ಯಾಸ ಇಲ್ದವ್ರಿಗೆ ಕಷ್ಟ ಆಗುತ್ತೆ. ಈ ಥರ ಉಸಿರು ತೊಗೊಳೋದ ಬಿಡೋದು ಅಂತ. ಬಿಗಿನಿಂಗಲ್ಲಿ ಏನು ಮಾಡಿ, ಸುಮ್ಮನೆ ಹೀಗೆ ತೊಗೊಳ್ಳಿ, ಈ ಥರ ತೊಗೊಳ್ಳಿ, ಸುಮ್ಮನೆ ಕೈ ಸೇರಿಸಿ ಈ ಥರ ನಿಧಾನಕ್ಕೆ ಮಾಡಿ. ನಿಧಾನಕ್ಕೆ ಮಾಡಿದಷ್ಟು ಏನಾಗುತ್ತೆ, ಈ ಭಾಗ ಚೆನ್ನಾಗಿ ಹಿಗ್ಗುತ್ತೆ. ಇದೇ ಭಾಗ ಸೂರ್ಯಚಕ್ರ ಚೆನ್ನಾಗಿ ಓಪನ್ ಆಗೋದ್ರಿಂದ ಮತ್ತು ಕೈಗಳಿಂದ ಸ್ಟ್ರೆಚ್ ಮಾಡೋದ್ರಿಂದ ಈ ಭಾಗನೂ ಹಿಗ್ಗೋದ್ರಿಂದ ಏನಾಗುತ್ತೆ, ಉಸಿರು ತೊಗೊಳ್ತೀವಲ್ಲ ಅದು ಪ್ರತಿಯೊಂದು ಭಾಗಕ್ಕೂ ತಲುಪಿದಾಗ ಏನಾಗುತ್ತೆ, ನಿಮಗೆ ಇದೆಲ್ಲ ಒಂಥರ ಕಂಜೆಸ್ಟೆಡ್ ಆಗಿರುತ್ತೆ, ಒಳಗಡೆ ಎಲ್ಲ ಸೇರ್ಕೊಂಡಂಗಿರುತ್ತೆ, ಕಸ ಸೇರ್ಕೊಂಡಂಗೆ. ಯಾವಾಗ ನೀವು ಉಸಿರಾಟವನ್ನು ನಿಧಾನಕ್ಕೆ ಮಾಡ್ತಾ ಬರ್ತೀರೋ ಆ ಕಸನೆಲ್ಲ ಗುಡಿಸ್ದಂಗೆ ಆಗುತ್ತೆ, ಅಲ್ಲಿರೋ ಕೊಳೆ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಈ ಥರ ಮಾಡಬೇಕು. ನಿಧಾನಕ್ಕೆ ಉಸಿರು ತೊಗೊಳ್ತಾ ಹೀಗೆ, ಉಸಿರು ಬಿಡ್ತಾ ಹೀಗೆ. ಇದು ಅಭ್ಯಾಸ ಆದಮೇಲೆ ಕಣ್ಮುಚ್ಚಿನೂ ಮಾಡ್ಬೋದು ನೀವು ಕೂತ್ಕೊಂಡು. ಇದು ವಯಸ್ಸಾದವ್ರಿಗೆ ಅಂತಲೇ ತೋರಿಸ್ತಿರೋದು. ಅದರಿಂದ ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡು ಈ ಥರ ಮಾಡಿ. ಇದೊಂದು 10 ಸಲ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಮತ್ತು ಉಸಿರಾಟವನ್ನು ಗಮನಿಸ್ತಾ ಇರಿ. ಎಷ್ಟು ಉಸಿರಾಟ ಚೆನ್ನಾಗಿ ಮಾಡ್ತಿರೋ ನಿಮ್ಗೆ ಆರೋಗ್ಯ ಅಷ್ಟು ಸುಧಾರಿಸ್ತಾ ಹೋಗುತ್ತೆ. BP ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಅಸ್ತಮಾ ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಉಸಿರು ಕಟ್ಟಿದಂಗೆ ಆಗ್ತಿರುತ್ತೆ. ಇಲ್ಲಿವರೆಗೂ ಉಸಿರಾಡ್ತಿರ್ತೀವಲ್ಲ, ಇಲ್ಲಿ ತನಕ ಉಸಿರು ತೊಗೊಳ್ಳೋದು ಅಭ್ಯಾಸ ಮಾಡಿದಾಗ ನಿಮಗೆ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಇದೊಂದು 10 ಸಲ ಮಾಡಾದಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡು ನಂತರ ನಿಧಾನ ಕೈಯನ್ನು ಹೀಗೆ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೋಬೇಕು. ಹೀಗೆ ನಿಧಾನ ಕೈ ಕೆಳಗೆ ಬಿಡಬೇಕು. ಇದನ್ನು ಅಷ್ಟೇ ಉಸಿರು ತೊಗೊಳ್ತಾ ಕೈ ಮೇಲಕ್ಕೆ ತೊಗೋಬೇಕು. ಹೀಗೆ ಈ ಥರ ಕೈ ಒಳಗೆ ಟರ್ನ್ ಮಾಡ್ಕೊಂಡು ತೊಗೊಳ್ಳಿ ಮೇಲಕ್ಕೆ. ಮತ್ತು ಉಸಿರು ಬಿಡ್ತಾ ನಿಧಾನ ಕೈಯನ್ನು ಹೀಗೆ ಕೆಳಗೆ. ಈಗ ನಾನು ಸ್ಟ್ರೆಚ್ ಮಾಡಿದಷ್ಟು ನಿಮಗೆ ಮಾಡೋಕ್ಕಾಗಲ್ಲ, ಇಷ್ಟೇ ಮಾಡೋಕ್ಕಾಗೋದು. ಹೀಗೆ ಇಷ್ಟೇ ಮಾಡಿ, ಪರವಾಗಿಲ್ಲ. ಶುರುನಲ್ಲಿ ಹೀಗೆ ಇಷ್ಟು ಮಾಡಿದ್ರೂ ನಿಮ್ಗೆ ಎಷ್ಟೋ ಬೆನಿಫಿಟ್ಸ್ ಸಿಗುತ್ತೆ. ಹೀಗೆ ಅಭ್ಯಾಸ ಆದ ನಂತರ ಹೀಗೆ ನೋಡಿ, ಕೈ ಒಳಗೆ ಟರ್ನ್ ಮಾಡಿದಾಗ ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ಹೊಟ್ಟೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತಲ್ಲ, ಕೊಬ್ಬಿನ ಅಂಶ, ಅದೆಲ್ಲ ಕರಗಬೇಕು ಅಂದರೆ ಕೈ ಥರ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಉಸಿರು ತೊಗೊಳ್ತಾ ಕೈ ಮೇಲಕ್ಕೆ, ಉಸಿರು ಬಿಡ್ತಾ ನಿಧಾನ ಕೈ ಕೆಳಗೆ. ಇದನ್ನು ಅಷ್ಟೇ ಕಣ್ಣು ಮುಚ್ಚಿ ಮಾಡಿ. ಸ್ವಲ್ಪ ಹೊತ್ತಾದಮೇಲೆ ಹೀಗೆ ಕೂತ್ಕೊಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಇದೆರಡೂ ಮಾಡ್ಕೊಂಡಾದಮೇಲೆ ನಿಧಾನ ಮತ್ತೆ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಹೀಗೆ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ, ಎಳ್ಕೊಳ್ಳಿ ಚೆನ್ನಾಗಿ. ಈಗ ನೋಡಿ, ಎಳಿತಾ ಇರ್ತೀರಲ್ಲ, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇದ್ದಾಗ ಏನಾಗುತ್ತೆ ನೋಡಿ, ಈ ಭಾಗ ಇಲ್ಲಿಂದ ಎಳಿತಾ ಇರುತ್ತೆ ನೋಡಿ. ಈಗ ಕೂತಿರ್ತಿರಲ್ಲ, ಇಲ್ಲಿ ಬಟಕ್ಸ್ ಒತ್ತುತ್ತಿರ್ತೀರ, ಪೃಷ್ಠದ ಭಾಗ ಇಲ್ಲಿಂದ ಎಳಿತಾ ಇದ್ದಾಗ ಏನಾಗುತ್ತೆ, ಇಲ್ಲಿರೋ ಫ್ಯಾಟ್, ಕೈನಲ್ಲಿ ಸೊಂಟದ ಭಾಗದಲ್ಲಿರೋ ಫ್ಯಾಟ್ ಎಲ್ಲ ಕರಗುತ್ತೆ. ಸ್ವಲ್ಪ ಹೊತ್ತಿಗೆ ಕೂತ್ಕೊಳ್ಳಿ. ನಿಮ್ಗೆ ಈ ಥರ ಕೈ ಹಿಂಗೆ ಟರ್ನ್ ಮಾಡೋಕ್ಕಾಗಲಿಲ್ಲ ಅಂದರೆ ನೋಡಿ, ಈ ಥರನೇ ಇಟ್ಕೊಳ್ಳಿ. ಹೀಗೆ ಸ್ವಲ್ಪ ಹೊತ್ತು, ಒಂದು ಫ್ಯೂ ಸೆಕೆಂಡ್ಸ್, 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಈ ಥರ ಇಟ್ಕೊಳ್ಳಿ. ನಿಧಾನ ಕೈಯನ್ನು ಹೀಗೆ ಕೆಳಗೆ ಬಿಡಿ. ಈ ಥರ ಇದು ಬಿಟ್ಟಾದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ತೀರಿ ನೋಡಿ. ಇಲ್ಲೇ ಇದ್ರ ಮೇಲೆ ಕೈ ಇಡಿ. ಹೀಗೆ ಬಲಗೈಯನ್ನು ಎಡಮಂಡಿ ಮೇಲೆ ಇಡಿ, ಇನ್ನೊಂದು ಕೈ ಚೇರ್ ಮೇಲೆ ಈ ಥರ. ಹಿಂದ್ಗಡೆ ಜಾಗ ಇರುತ್ತಲ್ಲ ನೋಡಿ, ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಮತ್ತೆ ವಾಪಸ್ ಬನ್ನಿ. ಮತ್ತೆ ಹೀಗೆ ಟರ್ನ್ ಮಾಡಿ. ಯಾವುದೇ ಕಾರಣಕ್ಕೂ ಹಿಂಗೆ ಭುಜಲ್ಲಿ ಇದು ಲಿಫ್ಟ್ ಆಗಬಾರ್ದು. ಹೀಗೆ ಇದು ಲಿಫ್ಟ್ ಆದರೆ ಕುತ್ತಿಗೆ ತಿರುಗ್ಸೋಕ್ಕಾಗಲ್ಲ. ನಿಮ್ಗೆ ಎಷ್ಟಾಯ್ತು ಅಷ್ಟೇ ಕುತ್ತಿಗೆ ತಿರುಗಿಸಿ. ಬಿಗಿನಿಂಗಲ್ಲಿ ಇಷ್ಟೇ ತಿರುಗಿಸಿ, ಆಮೇಲೆ ನಂತರ ನಿಧಾನ ಹೀಗೆ ಜಾಸ್ತಿ ತಿರುಗ್ಸೋಕೆ ಅಭ್ಯಾಸ ಮಾಡ್ಕೊಳ್ಳಿ. ನೇರ ಕೂತಿರ್ತೀರ ಚೇರ್ ಮೇಲೆ, ಇದು ಬೆನ್ನು ನೇರ ಇರೋದ್ರಿಂದ ನಿಮಗೆ ಚೆನ್ನಾಗಿ ಟರ್ನ್ ಮಾಡ್ಬೋದು ಈಸಿಯಾಗಿ. ಇದು ಮತ್ತೆ ಮಾಡ್ಕೊಳ್ಳಿ. ಹೀಗೆ 1 2 ಸಲ, 3 ಸಲ, 5 ಸಲ ಬೇಕಾದರೂ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಮತ್ತೆ ಕೈಗಳನ್ನು ಈ ಥರ ಇಟ್ಕೊಳ್ಳಿ, ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಇದು ಮಾಡ್ಕೊಳ್ಳಿ. ಒಂದು 5-6 ದಿವಸದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಚೆನ್ನಾಗಿ ನಿದ್ದೆ ಬರುತ್ತೆ. ಉಸಿರಾಟ ಚೆನ್ನಾಗಾಗೋದ್ರಿಂದ ಇರಿಟೇಟ್ ಆಗೋಲ್ಲ. ಚೆನ್ನಾಗಿ ಬ್ರೀದ್ ಮಾಡ್ತಿರ್ತೀರಲ್ಲ, ಮನಸ್ಸು ಶಾಂತವಾಗ್ತಾ ಇರುತ್ತೆ. ಇದೆಲ್ಲ ಉಪಯೋಗಿಸ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಅದನ್ನು ತಲುಪೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ. ಎಲ್ಲರಿಗೂ ಇದು ಉಪಯೋಗ ಆಗಬೇಕು. ಸುಖವಾಗಿರಿ, ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ ಎಲ್ಲರೂ. ನಮಸ್ತೆ.